ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಮಾಮೂಲಿ ತಂಬುಳಿ ಮಾಡುವ ಅಂತ ಇದ್ದೇನೆ. ಅದಕ್ಕೆ 1 ಕಪ್ ತೆಂಗಿನಕಾಯಿ, ಜೀರಿಗೆ ಪೌಡ್ರು ಅರ್ಧ ಸ್ಪೂನು, ಕೊತ್ತಂಬರಿ ಪುಡಿ 1 ಸ್ಪೂನು, ನೋಡಿ ಇದು ಜೀರಿಗೆ ಮೆಣಸು, ಒಂದು 4 ರಿಂದ 5 ಜೀರಿಗೆ ಮೆಣಸು ಉಂಟು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದುಂಟು, ಕಫಕ್ಕೆ ಎಲ್ಲ ಶೀತಕ್ಕೆ ಎಲ್ಲ ತುಂಬ ಒಳ್ಳೆಯದು. ಮತ್ತು ಅದು ಅಲ್ಲದೆ ಇದು ಮಜ್ಜಿಗೆ ಒಟ್ಟಿಗೆ ಇದು ಎಲ್ಲರೂ ಮಜ್ಜಿಗೆಗೆ ತುಂಬ ಬಳಸ್ತಾರೆ, ಹಾಗಾಗಿ ನಾನು ಇದನ್ನು ಹಾಕ್ಕೊಳ್ತೇನೆ. ಇದು ತುಂಬ ಪರಿಮಳ ಕೂಡ ಕೊಡ್ತದೆ. ನೋಡಿ, ಹುಳಿ ಒಂದು ಸ್ವಲ್ಪ ಹಾಕ್ಕೊಳ್ತೇನೆ, ಯಾಕಂದರೆ ಮೊಸರು ಹುಳಿ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹುಳಿ ಹಾಕ್ಕೊಳ್ತೇನೆ. ನೋಡಿ, 4 ಎಸಳು ಬೆಳ್ಳುಳ್ಳಿ. ಇಷ್ಟನ್ನು ಈಗ ರುಬ್ಬಿಕೊಳ್ತೇನೆ. ಈಗ ಇದು ರುಬ್ಬಿಕೊಂಡಾಯಿತು, ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದು ಗಟ್ಟಿ ಮೊಸರು ಇದಕ್ಕೆ ಸೇರಿಸ್ಕೊಳ್ತೇನೆ. ಇದನ್ನು ನಮಗೆ ಎಷ್ಟು ಬೇಕಷ್ಟು ತೆಳ್ಳಗೆ ಮಾಡಿಕೊಳ್ಬೇಕೀಗ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಳುವ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳುವ. ಈಗ ಎಲ್ಲ ಕರೆಕ್ಟಾಗಿದೆ. ಇದೊಂದು ಒಗ್ಗರಣೆ ಹಾಕ್ಕೊಳ್ತೇನೆ. ಎರಡು ಸ್ಪೂನ್ ಎಣ್ಣೆ, ಸಾಸಿವೆ ಅರ್ಧ ಸ್ಪೂನು. ಈಗ ಚಟಪಟ ಆಗುವಾಗ 2 ಮೆಣಸು ಹಾಕ್ಕೊಳ್ಳುವ. ಕರಿಬೇವು ಸೊಪ್ಪು ಸ್ವಲ್ಪ, ನಾವು ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಿಲ್ಲ, ಅದು ಆಗ ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೇನಲ್ಲ, ಅದಕ್ಕೆ ಸಿಂಪಲ್ಲಾಗಿ ಮಾಡ್ತಿದ್ದೇನೆ. ಇದಕ್ಕೆ ಇಂಗಿನ ನೀರು ಹಾಕ್ಕೊಳ್ಬೇಕು. ಪುಡಿ ಹಿಂಗಿದ್ರೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಗ್ತದೆ. ನನ್ನ ಹತ್ರ ಪುಡಿ ಹಿಂಗಿರಲಿಲ್ಲ. ಈಗ ಒಗ್ಗರಣೆ ಹಾಕ್ಕೊಳ್ತೇನೆ. ಈಗ ರೆಡಿ ಆಯಿತು. ನೋಡಿ, ಮಾಮೂಲಿ ತಂಬುಳಿ ಮಾಡ್ಕೊಂಡಿದ್ದೇನೆ. ಇದನ್ನು ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಊಟಕ್ಕಾಗುವಾಗ ನಾವು ಮಾಡಿಕೊಂಡ್ರೆ ಸರಿಯಾಗುತ್ತೆ, ಮಾಡಿ ಇಡಬೇಕಾಗಿಲ್ಲ, ತುಂಬಾ ಬೇಗ ಆಗುತ್ತೆ. ನೋಡಿ, ಮಾಡಿ ಊಟಕ್ಕೆ ಬಳಸ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.